ಮುಂದಿರೋ ಸವಾಲು ಏನಪ್ಪ ಅಂದ್ರೆ ಬರೀ ಗ್ಯಾರಂಟಿ ಕೊಟ್ಟರೆ ಆಗ್ತದಲ್ಲ ಮತ್ತೇನು ಕೊಟ್ಟರೆ ಆಗ್ತದೆ ಚಿಂತೆ ಮಾಡುವಂಥದ್ದು. ಈಗಂತೆ ಆಗ ಇದೇ ರೀತಿ ಹೋದ್ರೆ 2027ರಲ್ಲಿ ನಮ್ಮ ಗೆಲ್ಲುವು ಅಸಾಧ್ಯ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಯಾಕಂದ್ರೆ ಒಂದು ಕಡೆ ಆ್ಯಕ್ಚುಲಿ ದಕ್ಷಿಣ ದಾವಣಗೆರೆ ಹೋದಿದ್ದಿನ ಸೋತಿದ್ದಿನ ಆದರೂ ಉಳಿಸ್ಕೊಂಡಾರ ಕಾಂಗ್ರೆಸ್ಸಿಗರು ಅಥವಾ ಉಳಿದದ್ದು ಏನೇನು ಮಾಡಿ ಇನ್ನು ಮುಂದೆ ಹಿಂಗೆ ಬರ್ತಿದ್ದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 22ರಾಗ ಏನು ಗುದುಮರಿಗೆ ಆಗೋದು ಅದರಲ್ಲೂ BJP ಎಷ್ಟು ಸಾಧ್ಯನೋ ಆಸೆ ಆಕಾಂಕ್ಷೆ ಹುಟ್ಟಿಸೋಣ ಮತ್ತು ಗೆಲ್ಲುವ ಎಲ್ಲ ಪ್ರಯತ್ನಗಳನ್ನು ವಾಮ ಮಾರ್ಗ ಇರಲಿ ಸರಳ ಮಾರ್ಗ ಇರಲಿ ಮಧ್ಯ ಮಾರ್ಗ ಇರಲಿ ಅವುಗಳ ಮೂಲಕ ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡು ಗೆಲ್ಲುವ ವಿಚಾರ ಮಾಡೋಣ. ಹೀಗಾಗಿ ಇವತ್ತು BJP ಮತ್ತು ಕಾಂಗ್ರೆಸ್ ಯಾರು ಹೆಚ್ಚು ಈ ಒಂದು ಗ್ಯಾರಂಟಿಗಳು ಕೊಡ್ತಾರೆ ಅದಕ್ಕೆ ಉದ್ಯೋಗ ಗ್ಯಾರಂಟಿ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದಲ್ಲ. ಭತ್ತ ಕೊಡೋದು ಬೇರೆ. ಏನು 2,80,000 ಜನ ಇದೆಲ್ಲ ಅವ್ರಿಗೆಲ್ಲರಿಗೂ ಉದ್ಯೋಗ ಕೊಡುವಂಥ ಒಂದು ಸಾಹಸವನ್ನು ಮೋದಿಯವ್ರು ಮಾಡ್ತಾರೆ ಅನ್ನುವಂಥದ್ದು. ನೋಡೋಣ ಏನಾರ ಆಗ್ತದೆ, ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಯಡಿಯೂರಪ್ಪನವ್ರ ಮೇಲೆ ಜವಾಬ್ದಾರಿ ಭಾಳದ. ಅವರಿದ್ದಂಥವರು ಪೂರ್ಣ ಪ್ರಮಾಣದಲ್ಲೇ ಜವಾಬ್ದಾರಿ ಹೊತ್ತು ಮಾಡಿದ್ರೆ ಮತ್ತು ಜವಾಬ್ದಾರಿ ಹೊತ್ತು ಮುಖ್ಯವಾಗಿ ಅದು ಮಾಡಬೇಕಾಗಿದ್ದು ಗ್ಯಾರಂಟಿಗಳು ಅತಿ ಹೆಚ್ಚಪ್ಪ ಅಂದರೆ ಶಿಕ್ಷಣ ಗ್ಯಾರಂಟಿ, ಆರೋಗ್ಯ ಗ್ಯಾರಂಟಿ ಒಂದು ಸೇರಿಸ್ಕೊಂಡು ಕೊಡುವಂಥದ್ದು ಭಾಳ ಮುಖ್ಯ ಅದ. ಅದನ್ನು ಮಾಡಿದ್ರಂತೂ ನಿಶ್ಚಿತವಾಗಿಯೂ ಒಂದು ಸ್ವಲ್ಪ ಚೇಂಜ್ ಆಗ್ಬೋದೇನೋ. ನೋಡೋಣ ಏನಾಗ್ತಿದ್ದೀನೋ ಟೈಮ್ ಅದ, ಏನು ಮಾಡ್ತಾರೆ ಮಾಡಲಿ. ಯಾರು ಗೆದ್ದರು ಯಾರು ಸೋತರು ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋ ಅಷ್ಟು ನಮ್ಮ ಭಾವನೆ. ಮಾಡ್ಬೋದು, ಮಾಡಲಿಕ್ಕೂ ಇಲ್ಲ, ಅವ್ರಿಗೆ ಬಿಟ್ಟಿದ್ದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಚಿತ್ತಲಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.